ಇವತ್ತು ತಮ್ಮೆಲ್ಲ ಗೊತ್ತಿರಬಹುದು, ದೇಶದಲ್ಲಿ ನಮ್ಮ ದೇಶ ಅಲ್ಲ, ಇರಾನು, ಅಮೇರಿಕ, ಇಸ್ರೇಲ್ ಏನು ಯುದ್ಧ ನಡೀತಾ ಇದೆ. ನಮ್ಗೆ ಇರಾನಿಂದ ಏನು ಕಚ್ಚಾ ತೈಲ, ಅಲ್ಲಿಂದ LPG ಇರ್ಬೋದು, ಪೆಟ್ರೋಲ್, ಡೀಸೆಲ್ ನಮ್ಗೆ ದೇಶಕ್ಕೆ ಅಲ್ಲಿಂದನೇ ಬರೋದು. ಇವತ್ತು ಬಡ ಆಟೋ ಚಾಲಕರು ಒಬ್ಬ ಏನು ಗ್ಯಾಸಿನ ಅಭಾವ, LPG ಅಭಾವದಿಂದ ಎಲ್ಲ ಕಡೆ ಒಬ್ಬ ಏನು ಆಟೋ ಓಡಿಸೋದಕ್ಕೆ ಕಷ್ಟ ಆಗ್ತಾ ಇದೆ, ಅವ್ರ ಸಂಸಾರ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಂತ ಪ್ರದೀಪ್ ರೆಡ್ಡಿ ಅವರು, ಇಸ್ತಾಕ್ ಅವರು, ರಾಜೇಶ್ ಅವರು, ಸಂತೋಷ್ ಅವರು ಹಾಗೂ ಅನೇಕ ಮುಖಂಡರು, ಕಾರ್ತಿಕ್ ಅವರು, ವಿನೋದ್ ಅವರು, ಜಬೀರ್ ಅವರು, ಎಲ್ಲ ಗೌರವಾನ್ವಿತ ಯುವ ಮುಖಂಡರನ್ನ ಸೇರಿ ಒಂದು ಅರ್ಥಪೂರ್ಣಕವಾಗಿ ಬಡವರಿಗೆ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂದ್ರೆ ಇವರು ಯಾಕಂದ್ರೆ ಗ್ಯಾಸ್ ಇಲ್ಲದೆ ಇದ್ರೆ ಆಟೋ ಓಡಿಸೋಕ್ಕಾಗಲ್ಲ. ಆಟೋ ಓಡಿಸೋದ್ರೆ ಪಾಪ ಆಟೋ ಚಾಲಕರ ಸಂಸಾರ ಕಷ್ಟ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಉಚಿತವಾಗಿ ಫುಲ್ ಟ್ಯಾಂಕ್ ಏನು LPG ಕೊಡುವಂತದ್ದು ಕೆಲಸವನ್ನ ಇವತ್ತು ಮಾಡ್ತಾ ಇರೋದು ತುಂಬಾ ಸಂತೋಷ ಉಂಟು ಮಾಡಿದೆ. ಜೊತೆಗೆ ಬಡವರಿಗೆ ಸೀರೆಗಳು ಕೊಡುವಂತದ್ದು, ನಮ್ಮ ಪೌರ ಕಾರ್ಮಿಕರಿಗೆ, ಯಾಕಂದ್ರೆ ಬೆಳಿಗ್ಗೆನೆ ಅವರು ಊಟ ತಗೊಂಡ್ಬರ್ತಾರೆ, ಬಿಸಿ ಇರಲ್ಲ, ಅದರಿಂದ ಹಾಟ್ ಬಾಕ್ಸ್ ಕೂಡ ಕೊಡ್ತಾ ಇದ್ದಾರೆ ಪೌರ ಕಾರ್ಮಿಕರಿಗೆ. ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಸೇವೆಯನ್ನ ಯುವ ಕಾಂಗ್ರೆಸ್ ವತಿಯಿಂದ ಮಾಡಿ ಆ ಒಂದು ಕೀರ್ತಿ ತರದ ಕೆಲಸ ಮಾಡ್ಲಿ. ಯಾಕಂದ್ರೆ ನಾವು ನಾಯಕರಾಗಿ ಹೊರಹೊಮ್ಮಬೇಕಾದ್ರೆ ಇಂಥ ಕೆಲಸಗಳನ್ನ ಮಾಡ್ಬೇಕಾಗ್ತದೆ. ಹೆಚ್ಚಿನ ರೀತಿ ಬಡವರಿಗೆ ಸಹಾಯ ಮಾಡುವಂತ ದೇವರನ್ನು ಕೇಳ್ಕೊತೀನಿ, ಕೊಡ್ಲಿ ಅವ್ರಿಗೆಲ್ಲರನ್ನು. ಮುಂದೆ ಅವರನ್ನು ಭವಿಷ್ಯದಲ್ಲಿ ಒಳ್ಳೆ ನಾಯಕರಾಗಿ ಹೊರಹೊಮ್ಮಬೇಕಾದ್ರೆ ಅವರಿಂದ ಇವತ್ತು ನಾವು ಇವತ್ತು ಒಂದು ನಾಯಕರಾಗಿ ಹೊರಹೊಮ್ಮಿ 4 ಬಾರಿ ಗೆಲ್ಲಬೇಕಂದ್ರೆ ಯುವ ಶಕ್ತಿ ಇಲ್ಲದವ್ರನ್ನ ಗೆಲ್ಲಕ್ಕಾಗಲ್ಲ. ಯುವ ಒಂದು ಆಶೀರ್ವಾದ ಬೇಕು, ಜೊತೆಗೆ ಎಲ್ಲರ ಒಂದು ಆಶೀರ್ವಾದ ಬೇಕು. ಯುವಕರೇ ನಮ್ಗೆ ಯಾರು ಓಡಾಡಿ ನಮಗೋಸ್ಕರ ಏನು ಪ್ರಚಾರದಲ್ಲಿ ಇರ್ಬೋದು, ಬ್ಯಾನರ್ಸ್ ಕಟ್ಟೋದಿರ್ಬೋದು, ಅನೇಕ ರೀತಿಯಲ್ಲಿ ನಾವು ಸಹಾಯ ಮಾಡ್ತಾ ಇದ್ರು. ಅವರು ಕೂಡ ನಮ್ಮ ಜೊತೆಲಿರೋರು ಕೂಡ ರಾಜಕೀಯವಾಗಿ ಬೆಳಿಬೇಕಂತ ನಾನು ದೇವರಲ್ಲಿ ಚಂದ್ರಬಾಯಿ ದೇವರನ್ನು ಪ್ರಾರ್ಥನೆ